ಎಲ್ಲರಿಗೂ ನಮಸ್ಕಾರ. ನಾವಿವತ್ತು ಹೋಗ್ತಾ ಇದ್ದೀವಿ ಬೆಟ್ಟ ಹತ್ತೋದಕ್ಕೆ. ಅದು ಎಲ್ಲಿ ಅಂದರೆ ಕಡೂರು ತಾಲೂಕು, ಚಿಕ್ಕಮಗಳೂರು ಡಿಸ್ಟಿಕ್ಕು, ಅಂದರೆ ಸಕರಾಯಣ ಪಟ್ಟಣದಲ್ಲಿ. ನಾವಿವತ್ತು ಬೆಟ್ಟ ಹತ್ತುತ್ತಾ ಇರೋದು ಕೆಂಚರಾಯ ಸ್ವಾಮಿ ದೇವಸ್ಥಾನದ್ದು. ಮೊದಲು ದೇವರು ಬೆಟ್ಟದ ಮೇಲಿದ್ದಂತೆ, ಬೆಟ್ಟದ ಮೇಲಿಂದ ಕೆಳಗಡೆ ಜಿಗ್ತಿರೋದು, ಕೆಳಗಡೆ ಇರೋದು ಅಯ್ಯನ ಕೆರೆ. ನಾವಿವಾಗ ಮೇಲೆ ಹತ್ತೋದಕ್ಕೆ ಬೆಟ್ಟ ಸ್ಟಾರ್ಟ್ ಆಗೋದು ಇಲ್ಲಿಂದ. ನಾವಿಲ್ಲಿಂದ ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಸ್ಟಾರ್ಟಿಂಗಲ್ಲಿ ಅವರು ಬೋರ್ಡ್ ಹಾಕಿದ್ರು, ಮೇಲ್ಗಡೆ ಹತ್ತೋರು ಏನೋ ಕೆಲಸ ನಡೀತಾ ಇದೆ, ಎಲ್ಲರೂ ಕೈಯಲ್ಲಾದಷ್ಟು ಸ್ವಲ್ಪ ಕವರಲ್ಲಿ ಕಟ್ಟಿಟ್ಟಿದ್ರು ಸಿಮೆಂಟ್ನ ತೊಗೊಂಡೋಗಿ ಅಂತ. ಬೆಳಗ್ಗೆಯಿಂದ ಸುಮಾರು ಜನ ಹತ್ತಿರೋದ್ರಿಂದ ಎಲ್ಲರೂ ಸಮೇತ ತೊಗೊಂಡು ಹೋಗಿದ್ರು. ಹಾಗಾಗಿಂದ ಅಲ್ಲಿ ನಮಗಿರಲಿಲ್ಲ, ಇದ್ದಿದ್ರೆ ಖಂಡಿತವಾಗ್ಲೂ ತೊಗೊಂಡು ಹೋಗ್ತಾ ಇದ್ವಿ. ನಾವು ಬೆಟ್ಟ ಹತ್ತೋಬೇಕಾದ್ರೆ ನಿಜವಾಗ್ಲೂ ಸ್ಟಾರ್ಟಿಂಗಲ್ಲಿ ರೋಡ್ ಅಂದರೂ ತುಂಬ ಚಿಕ್ಕಕ್ಕಿತ್ತು. ಆ ಕಡೆ ಈ ಕಡೆ ಕಡಲೆ ಮಧ್ಯದಲ್ಲಿ ನುಸ್ಕೊಂಡು ಹೋದ್ವಿ. ಹೋಗ್ತಾ ಹೋಗ್ತಾ ನಮಗೆ ಅಲ್ಲಿ ಯಾರೂ ಜನನೇ ಕಾಣಿಸ್ಲಿಲ್ಲ. ನಾವು ಯಾರೂ ಇಲ್ಲ ಅನ್ಕೊಂಡ್ಬಿಟ್ವಿ. ನಾವು ಬೆಟ್ಟ ಹತ್ತೋದಕ್ಕೆ ಬೆಳಗ್ಗೆ 6 ಗಂಟೆಗೆ ಸ್ಟಾರ್ಟ್ ಮಾಡಬೇಕಾಗಿತ್ತು. ನಾವು ತಿಂಡಿ ಎಲ್ಲ ತಿಂದ್ಕೊಂಡು ಕೆಳಗಡೆ ಇದ್ದಿದ್ದು ದೇವ್ರ ದರ್ಶನ ಮಾಡಿಕೊಂಡು ಹೋಗಿದ್ರಿಂದ 9 ಗಂಟೆಗೆ ಸ್ಟಾರ್ಟ್ ಮಾಡಿದ್ವಿ. 9:44ಕ್ಕೆ ನಾವು ಹೋಗೋಬೇಕಾದ್ರೆ ನಿಜವಾಗ್ಲೂ ಇನ್ನೂ ನಾವು ಒಂದು ಸ್ವಲ್ಪ ದೂರನೂ ಹೋಗಿಲ್ಲ, ಕುತ್ಕೊಂಡೇ ಬಿಟ್ವಿ. ಆಗ್ತಿರ್ಲಿಲ್ಲ, ಅಂದರೆ ಮಾತಾಡ್ಕೊತ ಹೋಗಿದ್ದಕ್ಕೆ ಸುಸ್ತಾಯಿತು. ನಾವು ಈ ಥರ ಕಲ್ಲುಗಳ ಮೇಲೆ ನಡಿಬೇಕಾಗಿತ್ತು. ಬೆಳಗ್ಗೆ ಅಷ್ಟೊಂದು ಬಿಸಿಲಿರಲಿಲ್ಲ, ಏನೂ ಅನ್ನಿಸ್ಲಿಲ್ಲ, ಇನ್ನು ಸ್ಟಾರ್ಟಿಂಗ್ ಬಿಸಿಲು. ಹತ್ತಬೇಕಾದ್ರೆ ಹತ್ತಿದ್ವಿ. ಕೆಲವೊಬ್ಬರು ಅವ್ರ ಮಕ್ಕಳನ್ನು ಹೆಗ್ಲು ಮೇಲೆ ಹೊತ್ಕೊಂಡು ನಿಜವಾಗ್ಲೂ ನಾವು ಏನೂ ಇಲ್ದಲೇ ನಡ್ಕೊಂಡು ಹೋಗೋಕ್ಕೆ ಸುಸ್ತಾಗ್ತಿತ್ತು. ಅವ್ರ ಅಪ್ಪಂದ್ರು ಅವ್ರ ಮಕ್ಕಳನ್ನ ಹೆಗ್ಲು ಮೇಲೆ ಹೊತ್ಕೊಂಡು ಬರ್ತಾಯಿದ್ರು. ಅದನ್ನು ನೋಡೋದಕ್ಕೆ ನಿಜವಾಗ್ಲೂ ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಚಿಕ್ಕ ಮಕ್ಕಳನ್ನು ಕರ್ಕೊಂಡು ಹೋಗ್ತಾಯಿದ್ರು. ಹೋಗ್ತಾ ನಮಗೆ ಜನಗಳು ಸಿಕ್ಕಿದ್ರು. ಇದು ಸ್ಟಾರ್ಟಿಂಗ್, ಅಂದರೆ ಇದು ಅರ್ಧಕ್ಕೆ ಬಂದಂಗೆ ಇಲ್ಲಿ ಸಿಕ್ಕಿರೋದು ನಮಗೆ ಅಂತರ್ಗಂಗೆ ಅಂತ. ಇಲ್ಲಿ ಪೂಜೆ ಎಲ್ಲ ಮಾಡ್ತಾರೆ, ಇದೇ ಮೇನ್ ಪಾಯಿಂಟು. ಇಲ್ಲಿಂದ ಹೋಗ್ತಾ ಜನ ಇಲ್ಲಿ ಜಾಸ್ತಿ ಆಗಿಬಿಟ್ರು. ಹೋಗ್ತಾ ಇದ್ದೀವಿ ನೋಡಿ ಎಷ್ಟೊಂದು ಜನ. ನೋಡಿ ಇವರೆಲ್ಲ ಒಂದು ಬ್ಯಾಚು. ನಿಜವಾಗ್ಲೂ ಇವತ್ತು ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆ ಇರೋದ್ರಿಂದ ಎಲ್ಲರೂ ಗಿಲ್ಲಿಗೆ ವೋಟ್ ಮಾಡಿ ಅಂತ ಕೇಳ್ತಾಯಿದ್ರು. ಹಾಗೆ ಮೇಲ್ಗಡೆ ಬಂದೇ ಬಿಟ್ವಿ. ಇದೇ ದೇವಸ್ಥಾನ ಇರೋ ಜಾಗ ಮೇಲ್ಗಡೆ. ರಂಗಪ್ಪ ಕೆಂಚರಾಯ ಸ್ವಾಮಿನ ಕಟ್ಟಾಕಿದಂಥ ಜಾಗ ಸರಪಣಿಯಿಂದ. ನಾವು ಇದೇ ಇನ್ನು ಮೇಲ್ಗಡೆ ಬಂದಿದ ತಕ್ಷಣ ಸ್ವಲ್ಪ ಸುಧಾರಿಸ್ಕೊಂಡು ಸುತ್ತಮುತ್ತ ವೀಡಿಯೋ ಮಾಡ್ಕೊತಾ ಇದ್ದೆ. ಅಲ್ಲಿರೋ ಜನಗಳೆಲ್ಲ ಇದೇ ಫೈನಲ್ ಪಾಯಿಂಟ್ ಅಂತ ಕುತ್ಕೊಂಡ್ಬಿಟ್ಟಿದ್ರು, ಅಂದರೆ ವಯಸ್ಸಾದವರೆಲ್ಲ ಇನ್ನೂ ಮೇಲೋಗಲ್ಲ, ಇನ್ನೂ ಮೇಲ್ಗಡೆ ವ್ಯೂ ಪಾಯಿಂಟ್ ಇದೆ. ಎಲ್ಲರೂ ಪೂಜೆ ಮಾಡಿಸ್ಕೊಂಬಂದು ಕೂತಿದ್ರು. ನಾವು ಇದೇನು ಹೋಗ್ತಾ ಇದ್ವಿ. ನಾವು ಇನ್ನೇನು ಹೋಗಬೇಕಿತ್ತು, ಇಬ್ಬರಿಗೆ ಆಲ್ರೆಡಿ ದೇವ್ರು ಬಂದುಬಿಟ್ಟಿತ್ತು. ನಾನು ಅದಕ್ಕೆ ನಿಂತ್ಕೊಂಡ್ಬಿಟ್ಟಿದ್ದೆ. ಅದಾದಮೇಲೆ ಒಳಗಡೆ ಹೋಗ್ತಾ ಇದ್ದೀವಿ. ಇದು ಎದುರುಗಡೆ ಇರೋ ದೇವರು, ಇದು ಒಳಗಡೆ ಗುಹೆ ಥರ ಇದೆ. ಒಳಗಡೆ ತುಂಬ ಕತ್ತಲಿದೆ. ಎಲ್ಲರೂ ದೇವ್ರ ದರ್ಶನ ಮಾಡ್ಕೊಬಿಡಿ. ಇಲ್ಲಿ ವರ್ಷಕ್ಕೆ ಒಂದೇ ಸಲ ಅಂದರೆ ದೇವ್ರ ದರ್ಶನ ಆಗೋದು. ಕಾಡು ಮಧ್ಯದಲ್ಲಿರೋದ್ರಿಂದ ಯಾರೂ ಜಾಸ್ತಿ ಬರೋದಿಲ್ಲ. ಇವರು ಪೂಜೆಗೆಲ್ಲ ಅಲ್ಲಿ ಅಂತರ್ಗಂಗೆಯಿಂದನೇ ನೀರು ತೊಗೊಂಡು ಬರೋದು. ನೋಡಿ ದೇವ್ರ ದರ್ಶನ ಆಗ್ತಾ ಇದೆಯಾ, ಎಲ್ಲರೂ ಕೈ ಮುಕ್ಕೊಳ್ಳಿ. ನಾವು ದೇವ್ರ ದರ್ಶನ ಮುಗಿಸ್ಕೊಂಡು ಹಾಗೆ ಅದರ ಮೇಲ್ಗಡೆ ಒಂದು ದೇವಸ್ಥಾನ ಇದೆ, ಅಂದರೆ ಅದು ಎದುರುಗಡೆನೇ, ಅಲ್ಲಿಗೆ ಹೊರಟ್ವಿ. ನೆಕ್ಸ್ಟು ದೇವ್ರ ದರ್ಶನ ನೋಡ್ಕೊಳ್ಳಿ. ಸ್ವಲ್ಪ ಕತ್ತಲಿದೆ, ಒಳಗಡೆ ಹೋಗಿದ್ದೀನಿ, ನೋಡ್ಕೊಳ್ಳಿ. ಇದೇ ದೇವರು. ಇದಕ್ಕೆ ನಾನ್ ವೆಜ್ ಆಗುತ್ತೆ. ಲಕ್ಷ್ಮೀ ರಂಗನಾಥ ಸ್ವಾಮಿಗೆ ನಾನ್ ವೆಜ್ ಆಗಲ್ಲ, ಅದು ಹಣ್ಣು ಫಲಾರದ್ದು, ಇದು ನಾನ್ ವೆಜ್. ಇದೇ ಸರಪಳಿಯಿಂದ ಕಟ್ಟಾಕಿದ್ದು ಕೆಂಚರಾಯ ಸ್ವಾಮಿದು ಮೂಲ ಸ್ಥಾನ. ನಾವು ಇದಾದಮೇಲೆ ಇನ್ನೂ ಸ್ವಲ್ಪ ಮೇಲೆ ಹತ್ತಿದ್ವಿ. ಇದೇನು ತುಂಬ ದೂರ ಇಲ್ಲ, ಅದ್ರ ಮೇಲ್ಗಡೆ ಸ್ವಲ್ಪ ದೂರ ಅಷ್ಟೇ. ನಮಗಲ್ಲಿ ಅಯ್ಯನ ಕೆರೆ ಕಾಣಿಸುತ್ತೆ ನೋಡಿ. ಸುತ್ತಮುತ್ತ ಬೆಟ್ಟನೇ ಇತ್ತು, ಮತ್ತು ಕೆಳಗಡೆ ಫಾರೆಸ್ಟ್ ಏರಿಯಾ ಎಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಯೂಟ್ಯೂಬಿಂದ ಇನ್ಸ್ಟಾಗ್ರಾಮಿಂದ ತುಂಬ ಜನ ಬ್ಲಾಗರ್ಸ್ ಬಂದಿದ್ದರು. ನನಗಂತೂ ಇಷ್ಟು ಮೇಲ್ಗಡೆ ಬಂದುಬಿಟ್ಟು ತುಂಬ ಅಂದರೆ ತುಂಬ ಖುಷಿ ಆಯಿತು. ಇದು ನಾನು 2ನೇ ಸಲ ಬೆಟ್ಟ ಹತ್ತುತ್ತಿರೋದು. ತುಂಬ ಚೆನ್ನಾಗಿತ್ತು ಮೇಲ್ಗಡೆಯಿಂದ ನೋಡೋದಕ್ಕೆ, ಕೆಳಗಡೆ ದೇವಸ್ಥಾನ ಎಲ್ಲ ನೋಡೋದಕ್ಕೆ. ಇದೇ ಏನು ಕಾಣಿಸ್ತಿದೆಯಲ್ಲ ಬೆಟ್ಟದ ಕೆಳಗಡೆ ಎಲ್ಲ ಇದೆ. ಯಾರ್ಯಾರು ಇನ್ನೂ ಕ್ಯೂಟಿ ವೈಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ
ಇಷ್ಟೋ ತನಕ ವಿಡಿಯೋ ನೋಡಿದ್ದಕ್ಕೆ ತುಂಬ ಅಂದರೆ ತುಂಬ ಥ್ಯಾಂಕ್ಸ್. ನಿಜವಾಗ್ಲೂ ನನಗಂತೂ ತುಂಬ ಅಂದರೆ ತುಂಬ ಖುಷಿ ಆಗ್ತಾ ಇದೆ ಮೇಲ್ಗಡೆಯಿಂದ ಎಲ್ಲ ಇದನ್ನು ನೋಡೋದಕ್ಕೆ. ಅಯ್ಯನ ಕೆರೆ ದೇವಸ್ಥಾನ ಅಂದರೆ ತುಂಬ ಚೆನ್ನಾಗಿತ್ತು. ನನಗಂತೂ ಎಷ್ಟು ಖುಷಿ ಆಯಿತು ಅಂದರೆ ಬೆಟ್ಟ ಹತ್ತಿದ್ದಕ್ಕೆ ತುಂಬ ಅಂದರೆ ತುಂಬ ಖುಷಿ ಆಯಿತು. ಅದೇ ರೀತಿ ಕೆಳಗಡೆ ಇಳಿಬೇಕಾದ್ರೆ ಕಾಲು ತುಂಬ ಜಾರ್ತಾ ಇತ್ತು. ಕುತ್ಕೊಂಡೆಲ್ಲ ಇಳಿದಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮ್ಮೆಲ್ಲರ ಸಪೋರ್ಟ್ ನನಗೆ ಸದಾ